ಹಲೋ ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಸಿಂಧು. ಇವತ್ತು ನಮ್ಮ ಪ್ರೆಗ್ನೆನ್ಸಿ ಸೀರೀಸಲ್ಲಿ ನಾವು ವೀಕ್ಸ್ ಬಿಟ್ಟು ಮಂತ್ಸಿಗೆ ಶಿಫ್ಟ್ ಆಗೋಣ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಯಾಕೆಂದರೆ ವೀಕ್ಸಲ್ಲಿ ತುಂಬ ಟೈಮ್ ಹಿಡಿಯುತ್ತೆ. ಸೊ ತುಂಬ ಜನ ಬೋರ್ ಹೊಡ್ಸ್ಕೊಳ್ತಾರೆ ಅನಿಸುತ್ತೆ ಅದು ನೋಡ್ತಾ ಇದ್ರೆ. ಸೊ ಹಂಗಾಗಿ ನಾವು ಇವಾಗಿಂದ ಮಂತ್ಲಿ ಸೀರೀಸ್ ಮಾಡಬೇಡ. ಸೊ ಇವಾಗ ನಮಗೆ ಥರ್ಡ್ ಮಂತ್ ಆಫ್ ಪ್ರೆಗ್ನೆನ್ಸಿ. ಸೊ ನಾವು ವೀಕ್ 8ವರೆಗೂ ಮಾಡಿದ್ದೀನಿ. ಸೊ ಥರ್ಡ್ ಮಂತ್ ಆಫ್ ಪ್ರೆಗ್ನೆನ್ಸಿ ಅಂತ ಹೇಳಿದ್ರೆ ನಮಗೆ 3ನೇ ತಿಂಗಳಲ್ಲಿ 9, 10, 11, 12, 13. ಸೊ ಈ ಎಲ್ಲ ವಾರಗಳನ್ನು ಇನ್ಕ್ಲೂಡ್ ಮಾಡಿಕೊಂಡು ನಮಗೆ ಥರ್ಡ್ ಮಂತ್ ಆಫ್ ಪ್ರೆಗ್ನೆನ್ಸಿ ಬರುತ್ತೆ. ಸೊ ಥರ್ಡ್ ಮಂತ್ ಆಫ್ ಪ್ರೆಗ್ನೆನ್ಸಿಲಿ ತುಂಬ ಚೇಂಜಸ್ ಆಗುತ್ತೆ. ಯಾಕೆಂದರೆ 8 ವೀಕ್ಸ್ವರೆಗೂ ನಿಮಗೆ ನಾಸಿಯಾ, ವಾಮಿಟಿಂಗು, ತುಂಬ ಟಯರ್ಡ್ ಆಗೋದು, ಬ್ರೆಸ್ಟ್ ಟೆಂಡರ್ನೆಸ್ಸು, ಆಮೇಲೆ ಹೊಟ್ಟೆ ಊದ್ಕೊಳ್ಳೋಂಗೆ ಆಗೋದು, ಇದೆಲ್ಲ ತುಂಬ ಆಗ್ತಾ ಇರುತ್ತೆ. ಬಟ್ ಇದೆಲ್ಲ ಸಿಂಪ್ಟಮ್ಸು ನಿಮಗೆ 3ನೇ ತಿಂಗಳಲ್ಲೂ ಕಂಟಿನ್ಯೂ ಆಗುತ್ತೆ. ಬಟ್ ನಿಮ್ಮ ಬಾಡಿ ಸ್ವಲ್ಪ ಹಾರ್ಮೋನ್ಸ್ಗೆಲ್ಲ ಅಡ್ಜಸ್ಟ್ ಆಗಿರೋದ್ರಿಂದ ನಿಮ್ಗೆ ಸಿವಿಯಾರಿಟಿ ಆಫ್ ಸಿಂಪ್ಟಮ್ಸ್ ಅಷ್ಟೊಂದೇನು ಇರಲ್ಲ. ಓಕೆನಾ. ಸ್ವಲ್ಪ ನೀವು ಇಷ್ಟರಲ್ಲಿ ಈ 8 ವಾರದಲ್ಲಿ ನೀವು ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಎಲ್ಲ ಮಾಡ್ಕೊಂಡಿರ್ತೀರ. ಲೈಕ್ ಸ್ವಲ್ಪ ಎವ್ರಿ 2 hours ಒಂದ್ಸ್ ಏನಾರು ಆಹಾರ ತಗೊಳ್ಳೋದು, ಆ ಥರ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆ್ಯಸಿಡ್ ಸ್ವಲ್ಪ ಸಪ್ರೆಸ್ ಆಗುತ್ತೆ. ಆವಾಗ ನಿಮಗೆ ಬ್ಲೋಟಿಂಗ್ ಇದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆನಾ. ಮತ್ತು ನೀವು ಸ್ವಲ್ಪ ಸ್ಲೀಪ್ ಪ್ಯಾಟರ್ನ್ಸ್ ಎಲ್ಲ ಡೇ ಟೈಮಲ್ಲಿ ಮಲಗದೇ ಇರೋದು, ಸ್ವಲ್ಪ ರೆಗ್ಯುಲರ್ ಆಗಿ ಒಂದೇ ಟೈಮ್ಗೆ ಎದ್ದೇಳೋದು, ಒಂದೇ ಟೈಮ್ ನಿದ್ದೆ ಮಾಡೋದು, ಈ ಥರ ಎಲ್ಲ ಮಾಡಿದ್ರೆ ನಿಮ್ಗೆ ಸ್ವಲ್ಪ ನೀವು ನೈಟಲ್ಲಿ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿದ್ರೆ ನಿಮಗೆ ಡೇ ಟೈಮಲ್ಲಿ ಸ್ವಲ್ಪ ನೀವು ಆ್ಯಕ್ಟಿವ್ ಆಗಿರ್ತೀರ. ಸ್ವಲ್ಪ ನಿಮಗೆ ಬೇರೆ ಎಲ್ಲ ಕೆಲಸ ಮಾಡೋಕ್ಕೆ ಎನರ್ಜಿ ಸಿಗುತ್ತೆ. ನಿಮಗೆ ನೈಟ್ ನಿದ್ದೆ ಬರಲಿಲ್ಲ ಅಂತ ಹೇಳಿದ್ರೆ ಬೆಳಗ್ಗೆ ನೀವು ಎಷ್ಟೇ ಟ್ರೈ ಮಾಡಿದ್ರು ನಿಮ್ಗೆ ಆ್ಯಕ್ಟಿವ್ನೆಸ್ ಬರೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಹೀಗೆ ನಿಮ್ಮ ಫುಡ್ ಹ್ಯಾಬಿಟ್ಸಲ್ಲಿ ನಿಮ್ಗೆ ಸ್ವಲ್ಪ ಬ್ಲ್ಯಾಂಡ್ ಡಯಟ್, ತುಂಬ ವಾಮಿಟಿಂಗ್ ಇರೋರು ತುಂಬ ಜಾಸ್ತಿ ಸ್ಪೈಸ್ ಎಲ್ಲ ತಿನ್ನೋಕೆ ಹೋಗ್ಬೇಡಿ. ಸ್ವಲ್ಪ ಬ್ಲ್ಯಾಂಡ್ ಡಯಟ್, ನಿಮಗೆ ಈಸಿಯಾಗಿ ಡೈಜೆಸ್ಟ್ ಆಗೋ ಥರ ಆಹಾರ ತಗೊಳ್ಳಿ. ಸ್ವಲ್ಪ ಅನ್ನ, ದಾಲ್, ಈ ಥರ ಜಸ್ಟ್ ತುಂಬ ಜಾಸ್ತಿ ಸ್ಪೈಸಸ್ ಏನು ತಗೊಳ್ದೆ ಸೊ ನಿಮ್ಮ ಬಾಡಿಗೆ ಸ್ವಲ್ಪ ಅಡ್ಜಸ್ಟ್ ಆಗೋ ಥರ ಫುಡ್ ನೀವು ಕನ್ಸ್ಯೂಮ್ ಮಾಡಿದ್ರೆ ಅದು ತುಂಬ ಬೆಟರ್ ಆಗುತ್ತೆ ಅಲ್ವಾ. ಸೊ ಇದು ಮದರ್ದು ಸಿಂಪ್ಟಮ್ಸು, ಜಾಸ್ತಿ ಏನು ನಮಗಿರಲ್ಲ. ಸೊ ಈ ಸ್ಟೇಜಲ್ಲಿ ಬೇಬಿ, ಸೊ 9 ಮತ್ತು 10ನೇ ವಾರ ಆದಮೇಲೆ ಬೇಬಿ ಬಂದು ನಾವು 10 ವೀಕ್ಸ್ವರೆಗೂ ಬೇಬಿನ ನಾವು ಎಂಬ್ರಿಯಾನಿಕ್ ಸ್ಟೇಜ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಬೇಬಿ ಇನ್ನು ಫೀಟಸ್ ಅಂತ ನಾವು ಕರೆಯಲ್ಲ ಅದನ್ನಿನ್ನು. ಸೊ 10 ವೀಕ್ಸ್ವರೆಗೂ ಅದು ಎಂಬ್ರಿಯೋ ಆಗೇ ಇರುತ್ತೆ. ಆಮೇಲೆ ಯಾಕೆಂದರೆ ಇನ್ನೂ ಬೇಬಿಗೆ ಹ್ಯೂಮನ್ ಸ್ಟ್ರಕ್ಚರ್ಸ್ ಎಲ್ಲ ಏನೂ ಬಂದಿರಲ್ಲ ಫುಲ್. ಸೊ 10 ವೀಕ್ಸ್ ಟೈಮಲ್ಲಿ ಆಲ್ಮೋಸ್ಟ್ ಬೇಬಿಗೆ ಎಲ್ಲ ಸ್ಟ್ರಕ್ಚರ್ಸು ಡೆವಲಪ್ ಆಗೋಗಿರುತ್ತೆ. ತಲೆ ಬಂದಿರುತ್ತೆ, ಕೈ, ಕಾಲು, ಒಳಗಡೆ ಇರೋ ಸ್ಮಾಲ್ ಆರ್ಗನ್ಸ್ ಎಲ್ಲ ತುಂಬ ಸಣ್ಣಕ್ಕಿರುತ್ತೆ. ಬಟ್ ಎಲ್ಲ ಡೆವಲಪ್ ಆಗಿರುತ್ತೆ. ಅದರಿಂದ ನಾವು 10 ವಾರ ಆದಮೇಲಿಂದ ಎಂಬ್ರಿಯಾನಿಕ್ ಸ್ಟೇಜನ್ನು ಬಿಟ್ಟು ಬೇಬಿ ಬಂದು ಫೀಟಲ್ ಸ್ಟೇಜಿಗೆ ಹೋಗುತ್ತೆ. ಸೊ ಡೆಲಿವರಿ ಆಗೋವರೆಗೂ ನಾವು ಬೇಬಿನ ಫೀಟಸ್ ಅಂತಲೇ ಕರಿತೀವಿ. ಓಕೆನಾ. ಸೊ ಈ ಟೈಮಲ್ಲಿ ನಮಗೆ ಬೇಬಿ ಸೈಜ್ ಬಂದು ಒಂದು ನಮಗೆ 9ನೇ 10ನೇ ತಿಂಗಳಲ್ಲಿ ನಮ್ಮ ಇಂಡೆಕ್ಸ್ ಫಿಂಗರ್ ಇದೆ ಅಲ್ವಾ, ಇಷ್ಟು ಸೈಜ್ ಇರುತ್ತೆ. ಹಾಗೆ ಗ್ರೋ ಆಗಿ ನಮ್ಗೊಂದು 13 ವೀಕ್ಸ್ ಸೈಜ್ ಬರಬೇಕು. ಸೊ 13 ವೀಕ್ಸ್ ಆದಾಗ ಆಲ್ಮೋಸ್ಟ್ ನಮ್ಮ ಬೇಬಿ ಬಂದು ಒಂದು 8 to 9 ಸೆಂಟಿಮೀಟರ್ಸ್ ಇರುತ್ತೆ ಸೈಜ್. ಓಕೆನಾ. 8 to 9 ಸೆಂಟಿಮೀಟರ್ ಸೈಜ್ ಆಗೋಗುತ್ತೆ ವಿತಿನ್ 13 ವೀಕ್ಸ್. ಸೊ ಈ ಸ್ಟೇಜಲ್ಲಿ ನಮ್ಗೆ ಆಲ್ಮೋಸ್ಟ್ ಎಲ್ಲ ಬೇಬಿದು ಸ್ಟ್ರಕ್ಚರ್ಸ್ ಡೆವಲಪ್ ಆಗಿರುತ್ತೆ. ಸೊ ಹಾಗಾಗಿ ನಮಗೆ ಈ ಸ್ಟೇಜಲ್ಲಿ ಒಂದು ಇಂಪಾರ್ಟೆಂಟ್ ಸ್ಕ್ಯಾನ್ ಬರುತ್ತೆ. ಸೊ ಇಂಪಾರ್ಟೆಂಟ್ ಸ್ಕ್ಯಾನ್ ಅಂತ ಹೇಳಿದ್ರೆ ಇದರಲ್ಲಿ ನಾವು ಸ್ವಲ್ಪ ಈ ಡೌನ್ ಸಿಂಡ್ರೋಮ್ ಅಂತೆಲ್ಲ ಹೇಳ್ತಿರ್ತೀವಿ. ಸ್ವಲ್ಪ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್, ಸ್ಪೈನಾ ಬೈಫಿಡಾ, ಹೀಗೆಲ್ಲ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಬೇಬಿಯಲ್ಲಿ ಸ್ವಲ್ಪ ಅರ್ಲಿಯರ್ ಆಗಿ ಕಾಣಿಸ್ಕೊಳ್ಳುತ್ತೆ ಇಫ್ ಇನ್ ಕೇಸ್ ಬೇಬಿಯಲ್ಲಿ ಏನಾರೋ ಪ್ರಾಬ್ಲಮ್ ಇದ್ದರೆ. ಸೊ ಅದಕ್ಕೋಸ್ಕರ ನಾವು ಬಿಟ್ವೀನ್ 11ನೇ ವಾರದಿಂದ 13ನೇ ವಾರದ ಒಳಗಡೆ ಒಂದು ಸ್ಕ್ಯಾನ್ ಮಾಡ್ತೀವಿ. ಅದನ್ನೇ ನಾವು NT ಸ್ಕ್ಯಾನ್ ಅಂತ ಹೇಳೋದು. NT ಸ್ಕ್ಯಾನ್ ಅಂತ ಹೇಳಿದ್ರೆ ನ್ಯೂಕಲ್ ಟ್ರಾನ್ಸ್ಲೂಸೆನ್ಸಿ ಅಂತ ಕರಿತೀವಿ. ಇಲ್ಲ ಬೇಬಿದು ನೆಕ್ ಇರುತ್ತಲ್ವಾ, ನೆಕ್ ಕೆಳಗಡೆ ಆ ಫ್ಲೂಯಿಡ್ ಸ್ವಲ್ಪ ಇರುತ್ತೆ. ಆ ಫ್ಲೂಯಿಡ್ ಲೆವೆಲ್ಲು ಎಷ್ಟಿದೆ ಅಂತ ಮೆಷರ್ ಮಾಡಬೇಕು. ಅದ್ರ ಲೆವೆಲ್ಲು 3 ಮಿಲಿಮೀಟ್ರಿಗಿಂತ ಕಡಿಮೆ ಇರಬೇಕು. ಸೊ ಇಫ್ ಇನ್ ಕೇಸ್ ಏನಾದರೂ ಅದು ಮೆಷರ್ ಮಾಡಿ ಅದು ಬೇಬಿದು ಆ ಲೆವೆಲ್ಸ್ ಬಂದು 3 ಮಿಲಿಮೀಟ್ರಿಗಿಂತ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಸೊ ಅಂಥವರು ಸ್ವಲ್ಪ ನಾವು ಎಕ್ಸ್ಟ್ರಾ ಎಕ್ಸಾಮಿನೇಷನ್ಸ್ ಎಲ್ಲ ಮಾಡಬೇಕಾಗುತ್ತೆ, ಟೆಸ್ಟ್ ಮಾಡೋದಕ್ಕೆ ಬೇಬಿ ನಾರ್ಮಲ್ ಆಗಿದೆಯಾ ಇಲ್ವಾ ಅಂತ ಹೇಳೋದಕ್ಕೆ. ಓಕೆ. ಸೊ ಅದಕ್ಕೆ ಈ ಟೈಮಲ್ಲಿ ನೀವು ಎಲ್ಲೇ ಇರಿ, ಸೊ ನಿಮಗೆ 3ನೇ ತಿಂಗಳಲ್ಲಿ ನೀವು ಈ ಸ್ಕ್ಯಾನ್ ಖಂಡಿತ ಮಾಡಿಸ್ಲೇಬೇಕು. ಸೊ ಬಿಕಾಸ್ ಇದೆಲ್ಲ ನಮಗೆ ಈ ಕಾಂಪ್ಲಿಕೇಶನ್ಸ್ ಏನಾರ ಇದ್ದರೆ ಅದು ರೂಲ್ ಔಟ್ ಮಾಡೋದಕ್ಕೆ. ಅದನ್ನೇ ನಾವು ಡೌನ್ ಸಿಂಡ್ರೋಮ್ ಸ್ಕ್ರೀನಿಂಗ್ ಅಂತಲೂ ಕರಿತೀವಿ, ಅಥವಾ ಡಬಲ್ ಮಾರ್ಕರ್ ಅಂತಲೂ ಕರಿತೀವಿ. ಡಬಲ್ ಮಾರ್ಕರ್ ಅಂತ ಹೇಳಿದ್ರೆ ಈ ಸ್ಕ್ಯಾನ್ ಮಾಡಿದ ಮೇಲೆ ಒಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ. ಓಕೆನಾ. ಆ ಬ್ಲಡ್ ಟೆಸ್ಟಲ್ಲಿ 2 ಹಾರ್ಮೋನ್ಸ್ ಚೆಕ್ ಮಾಡ್ತೀವಿ. ಆ ಹಾರ್ಮೋನ್ಸನ್ನೇ ಚೆಕ್ ಮಾಡೋದಕ್ಕೆ ನಾವು ಡಬಲ್ ಮಾರ್ಕರ್ ಟೆಸ್ಟ್ ಅಂತ ಹೇಳೋದು. ಸೊ ಯೂಶ್ವಲಿ ಇವೆರಡನ್ನೂ ಕಂಬೈನ್ ಮಾಡ್ಕೊಂಡು ಮಾಡಬೇಕು. ನೀವು ಯಾವ ದಿನ ಸ್ಕ್ಯಾನ್ ಮಾಡ್ತೀರೋ ಅದೇ ದಿನ ನೀವು ಈ ಬ್ಲಡ್ ಟೆಸ್ಟ್ ಕೂಡ ಮಾಡಬೇಕು. ಅದೆರಡನ್ನೂ ಕಂಬೈನ್ ಮಾಡಿ ನಮಗೊಂದು ರಿಸ್ಕ್ ಅಸೆಸ್ಮೆಂಟ್ ಕೊಡ್ತಾರೆ. ರಿಸ್ಕ್ ಅಸೆಸ್ಮೆಂಟ್ ಅಂತ ಹೇಳಿದ್ರೆ ನಿಮಗೆ ಈ ಬೇಬಿಗೆ ಡೌನ್ ಸಿಂಡ್ರೋಮ್ ಬರೋದಕ್ಕೆ ಎಷ್ಟು ಚಾನ್ಸ್ ಇದೆ ಅಂತ. ಸೊ ನಿಮಗೆ NT ಸ್ಕ್ಯಾನು ನಾರ್ಮಲ್ ಆಗಿದೆ, ಡಬಲ್ ಮಾರ್ಕರ್ ಬ್ಲಡ್ ಟೆಸ್ಟು ನಾರ್ಮಲ್ ಆಗಿದೆ ಅಂತ ಹೇಳಿದ ಮಾತ್ರಕ್ಕೆ ಎಲ್ಲ ನಾರ್ಮಲ್ ಆಗಿದೆ ಅಂತ ನಾವು 100% ಹೇಳೋಕ್ಕಾಗಲ್ಲ. ಏಕೆಂದರೆ ಇದು ಸ್ಕ್ರೀನಿಂಗ್ ಟೆಸ್ಟ್, ಡಯಾಗ್ನೋಸ್ಟಿಕ್ ಟೆಸ್ಟ್ ಅಲ್ಲ. ಸ್ಕ್ರೀನಿಂಗ್ ಟೆಸ್ಟಲ್ಲಿ ಬಂದು ನಮಗೆ ಒಂದು ಐಡಿಯಾ ಸಿಗುತ್ತೆ
ನಾವು ಹೈ ರಿಸ್ಕಲ್ಲಿದ್ದೀವ ಲೋ ರಿಸ್ಕಲ್ಲಿದ್ದೀವ ಅಂತ. ಸೊ ನಿಮಗೆ ಲೋ ರಿಸ್ಕ್ ಕ್ಯಾಟಗರಿಯಲ್ಲಿ ನೀವು ಬಂದರೆ ಸೊ ಏನು ವರಿ ಮಾಡ್ಕೊಳ್ಳೋದು ಏನು ಬೇಕಾಗಿರಲ್ಲ. ಇಫ್ ಇನ್ ಕೇಸ್ ಗಾಡ್ ಫಾರ್ಬಿಡ್ ಇಫ್ ಇನ್ ಕೇಸ್ ನೀವು ಹೈ ರಿಸ್ಕಲ್ಲಿ ಬಂದ್ರಿ ಅಂತ ಹೇಳಿದ್ರೆ ಅವಾಗ ನಾವು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಟೆಸ್ಟ್ ಎಲ್ಲ ಮಾಡಬೇಕಾಗುತ್ತೆ, ಏನಾರ ರಿಯಲಿ ಪ್ರಾಬ್ಲಮ್ ಇದೆಯಾ ಬೇಬಿಗೆ ಅಂತ ಕಂಡುಹಿಡಿಯೋದಕ್ಕೆ. ಓಕೆನಾ. ಸೊ ಅದು ನೀವು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಅವ್ರು ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಫ್ ಇನ್ ಕೇಸ್ ಡಬಲ್ ಮಾರ್ಕರಲ್ಲಿ ನಿಮಗೆ ಹೈ ರಿಸ್ಕ್ ಅಂತ ಬಂದರೆ. ಸೊ ಹೈ ರಿಸ್ಕ್ ಕ್ಯಾಟಗರೀಸ್ ತುಂಬ ಜನ ಇರ್ತಾರೆ. ನಿಮಗೆ ಏಜ್ ಮೋರ್ ದನ್ 35 ಇಯರ್ಸ್ ಇದ್ದರೆ, ನಿಮಗೆ ಪ್ರೀವಿಯಸ್ ಪ್ರೆಗ್ನೆನ್ಸಿಲಿ ಯಾರಿಗಾರ ಡೌನ್ ಸಿಂಡ್ರೋಮ್ ಬೇಬಿ ಇದ್ದರೆ, ಮತ್ತು ನಿಮ್ಗೆ ಏನಾರ ಡಯಾಬಿಟೀಸ್ ಇದ್ದರೆ, ನೀವು ತುಂಬ ಒಬೀಸ್ ಆಗಿದ್ರೆ, ಅಂದರೆ ತುಂಬ ದಪ್ಪ ಇದ್ದರೆ ನೀವು, ಇದೆಲ್ಲ ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ಸ್. ಇಂಥವ್ರಿಗೆಲ್ಲ ಸ್ವಲ್ಪ ಅದ್ರ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆನಾ. ಅದೇ ನಮ್ಮ 3ನೇ ತಿಂಗಳು ಆಫ್ ಪ್ರೆಗ್ನೆನ್ಸಿಯಲ್ಲಿ ತುಂಬ ಇಂಪಾರ್ಟೆಂಟಾಗಿ ಮಾಡಬೇಕಾಗಿರೋದು ಒಂದು ಡೌನ್ ಸಿಂಡ್ರೋಮ್ ಸ್ಕ್ರೀನಿಂಗ್. ಅದರಲ್ಲೇ ಬರೋದು ನಮ್ಮ NT ಸ್ಕ್ಯಾನ್ ಮತ್ತು ಡಬಲ್ ಮಾರ್ಕ್. ಓಕೆನಾ. ಇದು ಸ್ಕ್ಯಾನ್ ನೀವು ಖಂಡಿತ ಮರಿಲೇಬಾರ್ದು. ಓಕೆ. ಸೊ ಇದು ನಿಮ್ಮ ಆ್ಯಸ್ ಬೇಬಿ ಕನ್ಸರ್ನ್ ಆಗಿ ಏನೇನಿರುತ್ತೆ ಅಂತ. ಸೊ ಈ ಟೈಮಲ್ಲಿ ಬೇಬಿದು ಸೆಕ್ಸ್ ಡಿಫ್ರೆನ್ಸಿಯೇಷನ್ ಕೂಡ ಆಗುತ್ತೆ. ಅಂದರೆ ಬೇಬಿ ಫಾರ್ಮ್ ಆಗ್ತಾನೆ ಅದು ಡಿಸೈಡ್ ಆಗಿಬಿಡುತ್ತೆ ಗರ್ಲ ಬಾಯ ಅಂತ. ಆದರೆ ಅದು ಎಕ್ಸ್ಟರ್ನಲ್ ಜೆನೈಟಲ್ಸ್ ಅಂದರೆ ಬೇಬಿದು ಎಕ್ಸ್ಟರ್ನಲ್ ಜೆನೈಟಲ್ಸ್ ಎಲ್ಲ ಬರೋದು ಈ ಟೈಮಲ್ಲೇ 10ರಿಂದ 13ನೇ ವಾರದಲ್ಲಿ ಅದೆಲ್ಲ ನಮಗೆ ಡಿಫ್ರೆನ್ಸಿಯೇಷನ್ ಗೊತ್ತಾಗುತ್ತೆ. ಓಕೆ. ಸೊ ಇದು ಮೇಜರ್ ಡೆವಲಪ್ಮೆಂಟ್ ಆಗೋದು ಬೇಬಿಯಲ್ಲಿ. ಸೊ ಈ ಟೈಮಲ್ಲಿ 9ನೇ ವಾರದಿಂದ 13ನೇ ವಾರದವರೆಗೂ ನಾವು ಏನೇನೆಲ್ಲ ಫುಡ್ಸ್ ತೊಗೋಬೇಕು. ಸೊ ಫುಡ್ ಏನು ಸ್ಪೆಷಲಾಗಿ ಏನು ಎಕ್ಸ್ಟ್ರಾ ಇನ್ಕ್ಲೂಡ್ ಮಾಡೋಂಗಿಲ್ಲ. ಸೊ ಎಲ್ಲ ವಾರದಲ್ಲೂ ನಾನು ಹೇಳ್ತಿರೋದೇನೆ. ಸೊ ಖಂಡಿತ ಎವ್ರಿ ಡೇ ನೀವೇನಾರು ನಾನ್ ವೆಜ್ ತಿನ್ನಂಗಿದ್ರೆ ಎಗ್ ಖಂಡಿತ ತಗೊಳ್ಳಿ. ಸೊ ಸ್ವಲ್ಪ ಜನ ವೆಜಿಟೇರಿಯನ್ಸು ಎಗ್ ತಗೊಳ್ತಾರೆ. ಸೊ ಎಗ್ಗಲ್ಲಿ ಕೋಲಿನ್ ಅಂತ ಹಾರ್ಮೋನ್ ಅಂತ ಪ್ರೋಟೀನ್ ಇರುತ್ತೆ. ಆ ಪ್ರೋಟೀನ್ ತುಂಬ ಇಂಪಾರ್ಟೆಂಟ್ ನಮ್ಮ ಬೇಬಿದು ಬ್ರೈನ್ ಡೆವಲಪ್ಮೆಂಟ್ ಆಗೋದಕ್ಕೆ. ಸೊ ಎಗ್ ಖಂಡಿತ ತಗೊಳ್ಳಿ ಎವ್ರಿ ಡೇ. ಮತ್ತು ಇದು ನಿಮ್ಮ ಈ ಕಾಳುಗಳೆಲ್ಲ ಇರ್ತಾವೆ, ಎಲ್ಲ ಕಾಳುಗಳು ನೀವು ಮೊಳಕೆ ತೆಗೆಸ್ಕೊಂಡ್ರು ಮೊಳಕೆ ತೆಗೆದಿದ್ದ ಕಾಳುಗಳನ್ನ ಹಂಗೆ ತಿನ್ನಕ್ಕೆ ಹೋಗ್ಬೇಡಿ. ಯಾಕೆಂದರೆ ಅದನ್ನು ನಾವು ಖಂಡಿತ ಬಾಯ್ಲ್ ಮಾಡಿನೇ ತಿನ್ನಬೇಕು. ರಾ ಸ್ಪ್ರೌಟ್ಸ್ ನಾವು ಪ್ರೆಗ್ನೆನ್ಸಿಯಲ್ಲಿ ತಿನ್ನಂಗಿಲ್ಲ. ಓಕೆ. ಸೊ ನೀವು ಮೊಳಕೆ ಹೊಡಿಸ್ತಿರೋ ಅಥವಾ ಮೊಳಕೆ ಬರದೆ ಹಂಗೆ ಬಾಯ್ಲ್ ಮಾಡ್ಕೊಂಡು ತಿಂತಿರೋ, ಈ ಥರ ನಮ್ಮ ಕಡಲೆ ಇದೆ, ಕಾಬೂಲ್ ಕಡಲೆ ಇದೆ, ಚೆನ್ನ ಇದೆ, ಮತ್ತು ಬಟಾಣಿ ಇದೆ. ಸೊ ಎಲ್ಲ ಥರ ಕಾಳುಗಳನ್ನು ನೀವು ಖಂಡಿತ ತೊಗೋಬೋದು. ಇದೆಲ್ಲ ರಿಚ್ ಇನ್ ಪ್ರೋಟೀನ್, ವೈಟಮಿನ್ ಸಿ, ವೈಟಮಿನ್ ಕೆ, ಪೊಟ್ಯಾಷಿಯಮ್ ಇದರೆಲ್ಲ ತುಂಬ ಜಾಸ್ತಿ ಸಿಗುತ್ತೆ. ಇದೆಲ್ಲ ನಿಮ್ಮ ಬೇಬಿ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಸ್ಯಾಲ್ಮನ್ ಫಿಶ್ ತೊಗೊಳ್ಳಿ. ಸ್ಯಾಲ್ಮನ್ ಫಿಶ್ ಬಂದು ಅಟ್ಲೀಸ್ಟ್ ವಾರದಲ್ಲಿ 2 ಸಲನಾರ ತೊಗೊಳಕ್ಕೆ ಟ್ರೈ ಮಾಡಿ. ಸೊ ನಿಮ್ಗೆ ಏನಾರು ಆಕ್ಸೆಸಿಬಿಲಿಟಿ ಇದ್ದರೆ, ನೀವು ಸಿಟಿಯಲ್ಲೆಲ್ಲ ಇದ್ದರೆ ನಿಮಗೆ ಮಾರ್ಕೆಟ್ಸ್ ಎಲ್ಲ ಸಿಗುತ್ತೆ. ಹಳ್ಳಿ ಕಡೆ ಎಲ್ಲ ಸ್ವಲ್ಪ ಕಷ್ಟ ಸಿಗೋದು. ಬಟ್ ನಿಮ್ಗೆ ಯಾವ ಫಿಶ್ ಸಿಕ್ಕಿದ್ರೂ ಓಕೆನೇ. ಆದರೆ ಸ್ಯಾಲ್ಮನ್ ಫಿಶ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಅದರಲ್ಲಿ ವೈಟಮಿನ್ ಡಿ ಇದೆ ಮತ್ತು ಒಮೆಗಾ 3 ಫ್ಯಾಟಿ ಆಸಿಡ್ಸು ಕೂಡ ಇರುತ್ತೆ. ಸೊ ಅದು ಬೇಬಿ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಮತ್ತು ನೀವು ಚಿಕನ್ ಎಲ್ಲ ತೊಗೊಳಂಗಿದ್ರೆ ತೊಗೊಳ್ಳಿ. ಸೊ ತೊಂದರೆನೇ ಇಲ್ಲ, ಅದರಿಂದ ತೊಗೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಎವ್ರಿ ಡೇ ಬಂದು ನೀವು ಈ ಗ್ರೀನ್ ವೆಜಿಟೇಬಲ್ಸ್ ಇದೆ ಅಲ್ವಾ, ಲೈಕ್ ಬ್ರಾಕೊಲಿ ಮತ್ತು ನಮ್ಮ ಪಾಲಕ್, ಕೇಲ್ ಅಂತ ಕೂಡ ಹೇಳ್ತಾರೆ. ಇದೆಲ್ಲ ವೆಜಿಟೇಬಲ್ಸ್ ತುಂಬ ರಿಚ್, ಫೋಲೇಟಲ್ಲಿ ತುಂಬ ಹೈ ಕ್ವಾಂಟಿಟಿ ಇರುತ್ತೆ ಫೋಲೇಟ್ಸ್ ಇದರಲ್ಲೆಲ್ಲ. ಇದನ್ನೆಲ್ಲ ಖಂಡಿತ ನಿಮ್ಮ ಡಯಟಲ್ಲಿ ನೀವು ಇನ್ಕ್ಲೂಡ್ ಮಾಡ್ಕೋಬೇಕು. ಸೋಯಾಬೀನ್ಸ್ ತೊಗೊಳ್ಳಿ. ಮತ್ತು ಇನ್ನೇನು ಬರುತ್ತೆ, ಓಕೆ. ಸೊ ಐ ಗೆಸ್ ಇದು ಇಷ್ಟೇ ಅನಿಸುತ್ತೆ. ಇದನ್ನೆಲ್ಲ ನಮ್ಮ ಡೇ ಟು ಡೇ ಲೈಫಲ್ಲಿ ನೀವೇನೇನೆಲ್ಲ ತೊಗೊಳ್ತಿರೋ ಇದನ್ನೆಲ್ಲ ನೀವು ಇನ್ಕ್ಲೂಡ್ ಮಾಡಿಕೊಂಡ್ರೆ ಐ ಗೆಸ್ ಇಟ್ಸ್ ಮೋರ್ ದೆನ್ ಇನಫ್ ಅನಿಸುತ್ತೆ. ನಿಮ್ಮ ಪ್ರೆಗ್ನೆನ್ಸಿಲಿ ಸ್ಪೆಷಲ್ ಡಯಟ್ ತುಂಬ ಜಾಸ್ತಿ ಏನಾರು ತೊಗೋಬೇಕು ಅಂತ ಏನಿಲ್ಲ. ಫ್ರೂಟ್ಸ್ ಖಂಡಿತ ತೊಗೊಳ್ಳಿ, ಅಟ್ಲೀಸ್ಟ್ 1 or 2 ಫ್ರೂಟ್ಸ್ ಇನ್ ಅ ಡೇ. ನಿಮ್ಗೆ ಯಾವ ಫ್ರೂಟ್ಸ್ ಇಷ್ಟ ಆದರೂ ಪರವಾಗಿಲ್ಲ. ತುಂಬ ಮಿಕ್ಸ್ ಇದ್ದಾವೆ ಫ್ರೂಟ್ಸ್ ಇಟ್ಕೊಂಡು. ಸೊ ಪೈನಾಪಲ್ ತೊಗೋಬಾರ್ದು, ಪಪಾಯ ತೊಗೋಬಾರ್ದು ಅಂತ. ಸೊ ಆ ಥರ ಎಲ್ಲ ಏನಿಲ್ಲ, ಯಾವ ಫ್ರೂಟ್ಸ್ ಬೇಕಾದ್ರೂ ತೊಗೋಬೋದು. ಪಪಾಯ ತೊಗೋಬೇಕಾದ್ರೆ ಮಾತ್ರ ಚೆನ್ನಾಗಿ ರೈಪ್ ಆಗಿರೋ ಪಪಾಯ ತೊಗೊಳ್ಳಿ, ರಾ ಪಪಾಯ ತೊಗೋಬಾರ್ದು ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ರೆಸ್ಟ್ರಿಕ್ಷನ್ಸ್ ಏನಿಲ್ಲ. ಅವಕಾಡೋಸ್ ತೊಗೊಳ್ಳಿ. ಅವಕಾಡೋಸ್ ತುಂಬ ಹೆಲ್ದಿ ಫ್ಯಾಟ್ಸ್ ಇದೆ. ವಾಲ್ನಟ್ಸ್, ಆಲ್ಮಂಡ್ಸ್, ಡೇಟ್ಸ್, ಫಿಗ್, ಪ್ರೂನ್ಸ್ ಇದೆಲ್ಲ ಡ್ರೈ ಫ್ರೂಟ್ಸ್, ಇದೆಲ್ಲ ತುಂಬ ಹೈ ಫೈಬರಲ್ಲಿ ತುಂಬ ಜಾಸ್ತಿ ಇದೆಲ್ಲ ನಮಗೆ ಸಿಗುತ್ತೆ. ಸೊ ಇದೆಲ್ಲ ಫುಡ್ಸು ಒಂದೇ ದಿನ ತೊಗೋಬೇಕು ಅಂತೇನಿಲ್ಲ. ಸೊ ಆನ್ ಅ ಡಿವೈಡೆಡ್ ಬೇಸಿಸ್ ಒಂದು ವೀಕಲ್ಲಿ ಇದನ್ನೆಲ್ಲ ಕನ್ಸ್ಯೂಮ್ ಮಾಡೋ ಥರ ನೀವು ಒಂದು ಡಯಟ್ ಪ್ಲಾನ್ ನೀವೇ ರೆಡಿ ಮಾಡ್ಕೋಬೋದು. ಓಕೆನಾ. ಸೊ ಐ ಗೆಸ್ ಅಷ್ಟೇ ಅನಿಸುತ್ತೆ ನಮ್ಮ 3ನೇ ತಿಂಗಳು ಆಫ್ ಪ್ರೆಗ್ನೆನ್ಸಿ. ಸೊ 3ನೇ ತಿಂಗಳಲ್ಲಿ ನಾವು ಆಲ್ಮೋಸ್ಟ್ ನಮ್ಮ ಫಸ್ಟ್ ಟ್ರೈಮಿಸ್ಟರ್ ಅನ್ನು ನಾವು ಕಂಪ್ಲೀಟ್ ಮಾಡಿರ್ತೀವಿ. ಸೊ ಫಸ್ಟ್ ಟ್ರೈಮಿಸ್ಟರಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಮಂತ್ ಆಫ್ ಪ್ರೆಗ್ನೆನ್ಸಿ. ಸೊ ಫಸ್ಟ್ ಟ್ರೈಮಿಸ್ಟರ್ ಆದಮೇಲೆ ನಮಗೆಲ್ಲ ಸಿಂಟಮ್ಸು ಇದೆಲ್ಲನೂ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಸೊ ಅದನ್ನು ನೆಕ್ಸ್ಟ್ ಮಂತಲ್ಲಿ ಮಾತಾಡೋಣ. ಓಕೆನಾ. ಐ ಗೆಸ್ ದ್ಯಾಟ್ಸ್ ಇಟ್ ಅಬೌಟ್ ಥರ್ಡ್ ಮಂತ್ ಆಫ್ ಪ್ರೆಗ್ನೆನ್ಸಿ. ಓಕೆನಾ. ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ. ಟೆಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.